ಅವ್ರ ಕೈಯಲ್ಲಿ ಒಂದು ಸರ್ಪ್ರೈಸ್ ಅಂದರೆ ಒಂದು ಟ್ರೈಲರ್ ಲಾಂಚ್ ಮಾಡಿಸ್ತೀವಿ, ತಪ್ಪಿದ್ರೆ ಒಂದು ಸಾಂಗ್ ರಿಲೀಸ್ ಮಾಡಿಸ್ತೀನಿ ಅಭಿಮಾನಿಗಳ ಕೈಯಿಂದ. ನೀವು ನನಗೆ ಜನ್ಮ ಕೊಟ್ಟಂಥ ದಿನ ಪ್ರತಿ ಸರಿನೂ ನನಗೆ ಕಷ್ಟದಲ್ಲಿದ್ದಾಗ ಯಾರೇ ಕೈ ಬಿಟ್ಟರು ಅವ್ರು ನನ್ನ ಕೈ ಬಿಡಲಿಲ್ಲ. ಅದಕ್ಕೂ ತುಂಬ ದೊಡ್ಡ ಉದಾಹರಣೆ ಸಲಗ. ನನಗೆ ಬಾಸ್ ಅವರೇ, ನನಗೆ ಗುರು ಅವರೇ. ಒಂದು ಕಡೆ ಲ್ಯಾಂಡ್ ಲಾರ್ಡ್ ರಿಲೀಸು 23ಕ್ಕೆ ನಿಮ್ಮ ಬರ್ಡೇ ಆಸು ಅಲ್ಲಿ ಸಲ ಇರುವಂಥದ್ದು. ಪ್ರತಿ ಸಲ ಬರ್ಡೇಗೆ ನಾವು ನೋಡ್ದಂಗೆ ಊರಿಗೆ ಕರಿತಾ ಇದ್ರಿ, ಅಭಿಮಾನಿಗಳ ಜೊತೆ ಸಂಭ್ರಮಿಸಿದ್ರಿ ರೀಸೆಂಟ್ ಟೈಮ್ಸಲ್ಲಿ. ಆ್ಯಂಡ್ ಸಲಗ ಟೈಮ್ ಆಗಿರ್ಬೋದು, ಭೀಮಾ ಟೈಮ್ ಆಗಿರ್ಬೋದು, ಅಂದರೆ ತುಂಬ ನಿಮ್ಮ ಅಭಿಮಾನಿಗಳು ಉತ್ತರ ಕರ್ನಾಟಕದಿಂದ ಅಲ್ಲೆಲ್ಲೆಲ್ಲೋ ಗುಲ್ಬರ್ಗದಿಂದ ಎಲ್ಲ ಬರ್ತಾರೆ ಹುಡ್ಕೊಂಡು. ಆಮೇಲೆ ಒಂದಿನ ವೆಯ್ಟ್ ಮಾಡಿ ಸ್ಟೇ ಮಾಡಿ ನಿಮ್ಮ ಜೊತೆಗೆ ಸಂಭ್ರಮಿಸೋ ಅಂಥ ಕೆಲಸ ಆಗುತ್ತೆ. ಸೊ ಲ್ಯಾಂಡ್ ಲಾರ್ಡು ಆ ಕಂಟೆಂಟು ರಿಲೀಸ್ ಆಗಿದ್ದ ಕೂಡಲೇ ಬರ್ತಾ ಇರೋಂಥ ರಿಯಾಕ್ಷನ್ಸು, ಕಮೆಂಟ್ಸ್ ನೋಡಿದೆ ತುಂಬ ಜನ. ಅಂದರೆ ಉತ್ತರ ಕರ್ನಾಟಕದಿಂದ ಆಗಲಿ ಅಥವಾ ನಮ್ಮ ಈ ಮಾಲೂರು, ಕೋಲಾರ ಈ ಕಡೆ ಒಂದು ಅದು ಬಿಡಿ ತಮಿಳ್ನಾಡಿಂದ ತಮಿಳ್ ಕಮೆಂಟ್ಸ್ ಎಲ್ಲ ಹಾಕ್ತಾಯಿದ್ರು. ಸೊ ಆ ಥರದ ಒಂದು ಅಭಿಮಾನ ಈ ಸಲ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ಕೊತಿದ್ದೀರಾ? ಹೌದು, ಈ ಸತಿ 20ನೇ ತಾರೀಕು ಬರ್ಡೇಗೆ ನಾನು ಊರಲ್ಲಿರಲ್ಲ, ಬೇರೆ ಕೆಲಸ ಇದೆ. ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಅದಕ್ಕೆ ಮುಂಚೆ 18ನೇ ತಾರೀಕೇನೆ, ಅಂದರೆ 20ಕ್ಕೆ ಅದು ಬುಧವಾರ ಏನೋ ಬಿದ್ದಿರೋದ್ರಿಂದ ಅವತ್ತು ಯಾರು ದೂರದಿಂದ ಬರೋಕ್ಕಾಗಲ್ಲ. ಸೊ ಹಾಗಾಗಿ 18ನೇ ತಾರೀಕು ಅಂದರೆ 17ನೇ ತಾರೀಕು ಅವರನ್ನು ಜರ್ನಿ ಶುರು ಮಾಡಿ 18ನೇ ತಾರೀಕಿಗೆ ಇಲ್ಲಿ ಬರೋ ಥರ ಆದರೆ ಇಲ್ಲ ಬೆಂಗಳೂರಲ್ಲಿ ನೈಸ್ ರೋಡ್ ನಂದಿ ಲಿಂಕ್ಸಲ್ಲಿ ಎಲ್ಲ ಅಭಿಮಾನಿಗಳ ಜೊತೆಯಲ್ಲಿ ಆ್ಯಸ್ ಇಟ್ ಈಸ್ ಎಲ್ಲರ ಥರ ನಾನು ಅವ್ರ ಜೊತೆ ಅವತ್ತು ಊಟ ಮಾಡಿ ಅವ್ರಿಗೆಲ್ಲ ಊಟ ಬಡಿಸಿ ಪ್ರೀತಿಯಿಂದ ಅವ್ರ ಕೈಯಲ್ಲಿ ಒಂದು ಸರ್ಪ್ರೈಸ್ ಅಂದರೆ ಒಂದು ಟ್ರೈಲರ್ ಲಾಂಚ್ ಮಾಡಿಸ್ತೀವಿ, ತಪ್ಪಿದ್ರೆ ಒಂದು ಸಾಂಗ್ ರಿಲೀಸ್ ಮಾಡಿಸ್ತೀನಿ ಅಭಿಮಾನಿಗಳ ಕೈಯಿಂದ. ಸೊ ಹಾಗಾಗಿ 20ಕ್ಕೆ ಯಾರು ಹುಡ್ಕಾಡಬೇಡಿ, 18ಕ್ಕೆ ಎಲ್ಲರೂ ದಯಮಾಡಿ ಬನ್ನಿ. 18ನೇ ತಾರೀಕೇ ನಾವು ಅದನ್ನು ಕಾರ್ಯಕ್ರಮನ ನಿಮ್ಮ ಜೊತೆ, ಅಂದರೆ ನನ್ನ ಹುಟ್ಟಿದಬ್ಬ ಅಲ್ಲ ಅದು, ನೀವು ನನಗೆ ಜನ್ಮ ಕೊಟ್ಟಂಥ ದಿನ ಪ್ರತಿ ಸರಿನೂ ನನಗೆ ಕಷ್ಟದಲ್ಲಿದ್ದಾಗ ಸೊ ನಿಮ್ಮ ಜೊತೆ ಆಚರಿಸ್ಬೇಕು ಅನ್ನೋ ಆಸೆ. ಸೊ ಹಾಗಾಗಿ 18ನೇ ತಾರೀಕು ದಯಮಾಡಿ ಬರ್ಬೋದು ಎಲ್ಲರೂ. ಒಂದು ನೀವು ದೊಡ್ಡ ಮಾತು ಹೇಳ್ಬಿಟ್ರಿ, ಅಂದರೆ ನೀವು ಜನ್ಮ ಕೊಟ್ಟಿದ್ದು ಅಂತ ನಿಮ್ಮದು ಇದು ಇಲ್ಲಿ ನೀವು ಟ್ಯಾಟೋ ಇದಾ? ಅಂದರೆ ನನಗೆ ಯಾವಾಗಲೂ ಇದು ನೋಡಿದಾಗೆಲ್ಲ ಅನಿಸುತ್ತೆ, ನಿಮ್ಮ ತಾಯಿ ಅದು ನೀವು ಯಾವಾಗಲೂ ಹೇಳಿದ್ರಿ ಕೂಡ ಒಂದು. ಹೌದು, ಅಮ್ಮ ಇವತ್ತಿಲ್ಲ, ಬಟ್ ಅಮ್ಮನಂತೆ ಅಭಿಮಾನಿಗಳು ಯಾವತ್ತೂ ಜೊತೆಗಿದ್ದಾರೆ. ಹೌದು 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 ಇವತ್ತು ಆ ಮಾತಿಗೆ ಸಿಂಕ್ ಆಯಿತು. ಹೌದು 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 ನಿಜ. ಅಂದರೆ ನನ್ನ ಪ್ರತಿ ಸರಿ ಕಷ್ಟದಲ್ಲಿದ್ದಾಗ್ಲೂ ಯಾರೇ ಕೈ ಬಿಟ್ಟರು ಅವ್ರು ನನ್ನ ಕೈ ಬಿಡಲಿಲ್ಲ. ಅದಕ್ಕೂ ತುಂಬ ದೊಡ್ಡ ಉದಾಹರಣೆ ಸಲಗಾಗಿ ಮುಂಚೆ ಹೆಂಗಿತ್ತು ನನ್ನ ಪರಿಸ್ಥಿತಿ. ನಾನು ಫಸ್ಟು ಒಂದು ಸಣ್ಣ ಟೀಸರ್ ಟ್ರೈಲರ್ ಬಿಟ್ಟಾಗಲೇ ಒಂದೇ ಮಾತು ಯಾರೋ ಒಬ್ಬರು ಅಭಿಮಾನಿ ಹಾಕಿದರು, ನಾವೆಲ್ಲ ಇದ್ದೀವಿ, ನೀವು ಹೆದರ್ಕೋಬೇಡಿ ಅಂತ. ಅವತ್ತು ನಾನು ಲಿಟ್ರಲಾಗಿ ಹತ್ಬಿಟ್ಟೆ, ಜೋರಾಗಿ ಹತ್ಕೊಂಡ್ಬಿಟ್ಟೆ ನಾನು. ದೇವರೇ ಏನಪ್ಪ ಇದು ಅಂತ. ಆ ಒಂದು ಧೈರ್ಯದ ಮೇಲೆ ನಾನು ಡೈರೆಕ್ಷನ್ ಮಾಡೋಕ್ಕೆ ಎಲ್ಲ ಮನಸ್ಸು ಮಾಡಿ ರೆಡಿ ಆದೆ. ಹಂಗೆ ನನಗೆ ಮತ್ತೊಂದು ಜನ್ಮ ಕೊಟ್ಟು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಋಣ ನಾನು ಯಾವಾಗಲೂ ತೀರ್ಸೋಕ್ಕಂತೂ ಆಗಲ್ಲ. ಎಲ್ಲೋ ಒಂದು ಕಡೆ ಅದೇ ಈಗ ಅವಾಗಲೇ ಮಾತಾಡ್ದಂಗೆ ಸಲಗ, ಭೀಮಾ, ಲ್ಯಾಂಡ್ ಲಾರ್ಡು, ಆಮೇಲೆ ನಿಮ್ಮ ಒಂದು ವೃತ್ತಿಪರತೆ, ಅಂದರೆ ನೀವು ಬೆಳೆದು ಬಂದಂಥ ಹಾದಿ ತುಂಬ ಕಷ್ಟದ ದಿನಗಳು ಎಲ್ಲ ನೋಡಿದ್ದೀವಿ. ದುನಿಯಾ ಆದಮೇಲೆ ನೀವು ಸಿನಿಮಾಗಳು ಒಂದೊಂದಾಗಿ ಏರ್ತಾ ಬಂದಂಥ ಸ್ಟೇಜು, ಆ ಏರಿಳಿತಗಳ ಜೊತೆಗೆ ನೀವೇ ನಿರ್ದೇಶನ ಮಾಡಿಕೊಂಡು 2 ಸಿನಿಮಾಗಳನ್ನು ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿದ್ದೀರಿ. 3ನೇ ಸಿನಿಮಾ ಬೇರೆ ಡೈರೆಕ್ಟ್ರು, ಈ ಒಂದು ತುಂಬ ದೊಡ್ಡ ಮಟ್ಟದ ಹೈಪ್ ಇದೆ. ಸೊ ಈ ಸಂದರ್ಭದಲ್ಲಿ ಈ ಥರದೊಂದು ಕಿತಾಪತಿನೂ ಇದೆ. ಆ ಅಭಿಮಾನಿಗಳು ಅನ್ನೋದು ಎಷ್ಟು ದೊಡ್ಡ ಮಟ್ಟಕ್ಕೆ ಸಾಥ್ ಕೊಡ್ತಾರೆ ಅನ್ನೋದಕ್ಕೆ. ಸೊ ಲ್ಯಾಂಡ್ ಲಾರ್ಡ್ ವಿಚಾರವಾಗಿ ತುಂಬ ದೊಡ್ಡ ಕ್ಯಾಂಪೇನ್ಗಳು ಅವರವರೇ ಶುರು ಮಾಡಿದ್ದಾರೆ. ನಾನು ಮೊನ್ನೆ ನೋಡ್ತಾ ಇದ್ದೆ, ಅಂದರೆ ತುಂಬ ಅಂದರೆ ಪಾಪ ಅವ್ರ ಹತ್ರ ಅಷ್ಟು ದುಡ್ಡು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇರೋದರಲ್ಲಿ ನಮ್ಮ ಗುರು, ನಮ್ಮ ಇದು ಬಾಸು ಅಥವಾ ನನ್ನ ಸಲಗದ ಆಟೋ ಮೇಲೆ ಬರ್ಕೊಳ್ಳೋವಂಥದ್ದು, ಬೈಕ್ಗಳ ಮೇಲೆ ಹಾಕ್ಕೊಳ್ಳೋವಂಥದ್ದು, ಆಮೇಲೆ ಲ್ಯಾಂಡ್ ಲಾರ್ಡು ಇದನ್ನು ಅವರವರೇ ಡೇಟ್ ಸಮೇತ ಇದನ್ನು ಹಾಕೊಳ್ಳೋ ಆ ಥರದ್ದೆಲ್ಲ ಕೆಲಸಗಳು ಮಾಡ್ತಿರ್ಬೇಕು. ಅದು ಈ ಥರದ್ದೆಲ್ಲ ನೋಡ್ಬೇಕಾರೆ ಹೆಂಗೆ ಅನಿಸುತ್ತೆ ಅಂತ. ನಿಜವಾಗ್ಲೂ ನನಗೆ ಬಾಸ್ ಅವರೇ, ನನಗೆ ಗುರು ಅವರೇ, ನನ್ನ ಕೈ ಹಿಡಿದು ನಡೆಸ್ತಾ ಇರೋರು ಅವರೇ, ನನಗೆ ಇನ್ನೊಂದು ಜನ್ಮ ಕೊಟ್ಟವರು ಅವರೇ. ಅದು ತಾಯಿ ತೀರ್ಕೊಂಡ್ರು, ಆದರೆ ಅದೇ ಪ್ರೀತಿ ಕೊಡ್ತಾ ಇರೋರು ನನ್ನ ತಾಯಿನ ಸದಾ ನೆನಪಿಸೋರು ನನ್ನ ಅಭಿಮಾನಿಗಳು. ಹಾಗಾಗಿ ಅವ್ರು ನಾನು ಮರೆಯೋಕ್ಕಾಗಲ್ಲ. ಇತ್ತೀಚೆಗೆ ಈ ಆರ್ಗ್ಯಾನಿಕ್ ಫುಡ್ಡು ಅಡಲ್ಟ್ರೇಷನ್ ಫುಡ್ ಥರ ಈ ಆರ್ಗ್ಯಾನಿಕ್ ಅಭಿಮಾನಿಗಳು ಮತ್ತು ಈ ಫೀಡು ಅನ್ನೋ ಥರದ್ದು ಇದು, ಅಂದರೆ ರಾಜಕೀಯ ಇದರಲ್ಲಿ ಆ ಥರದ್ದು ಮಾತುಗಳು ಕೇಳ್ಪಟ್ಟಿದ್ದೀವಿ. ಸಿನಿಮಾದೊಳಗೂ ಆ ಥರದ್ದು, ಅಂದರೆ ನೀವು ತುಂಬ ಆರ್ಗ್ಯಾನಿಕ್ಕಾಗಿ ನೋಡಿರುವಂಥ ಜನ, ಅಂದರೆ
ಆ ಟೈಮಲ್ಲಿ ಥಿಯೇಟ್ರಿಗೆ ನುಗ್ಗಿದ್ದಂಥದ್ದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನೀವೇ ಬೈದು ಕಳಿಸಿದ್ರೂ ಹೋಗಲ್ಲ ಆ ಮಟ್ಟಕ್ಕೆ ಬರೋವಂಥ ಅಭಿಮಾನಿಗಳು ಇವತ್ತಿಗೂ ಇದ್ದಾರೆ, ಆ ಥರ ಇದ್ದಾರೆ. ಇವಾಗಲೂ ನೋಡ್ತಾ ಇದ್ದೆ ಅಲ್ಲೆಲ್ಲೋ 4 ಜನ ಓಡಾಡ್ತಾಯಿದ್ರು, ಫೋಟೋ ಕೊಡ್ತಾರೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಇರುವಂಥ ಒಂದು ಇದು ಇತ್ತೀಚಿನ ಕೆಲವೊಬ್ಬರಿಂದ ಆ ಥರದ್ದು ಮಾತುಗಳು ಕೇಳಿ ಬಂದಾಗ ಏನು ಅನ್ಸುತ್ತೆ ಅಂತ. ಬಟ್ ಪುಣ್ಯ ಅಲ್ವಾ, ಅಂದರೆ 100% ಅಲ್ವಾ. ಅಂದರೆ ಪಾಪ ಅವರು ನನಗೆ ಗೊತ್ತಿರೋಂಗೆ ನನ್ನ ಕೆಲವು ಅಭಿಮಾನಿಗಳಿಗೆ ಕಮೆಂಟ್ಸ್ ಮಾಡೋಕ್ಕೂ ಬರಲ್ಲ. ಪಾಪ ಎಲ್ಲ ಕಷ್ಟದಲ್ಲಿರೋವು, ಎಲ್ಲ ಕಷ್ಟಪಟ್ಟು ದುಡಿಯೋವು. ಸೊ ಹಂಗಾಗಿ ನಾನು ಯಾವಾಗಲೂ ಅವರ ಪ್ರೀತಿ ವಾತ್ಸಲ್ಯಕ್ಕೆ ನಾನೇ ಮಣದೋಗಿದ್ದೀನಿ ನಾನು. ಹೌದು, ಕೆಲವರು ಸುಮ್ಮನೆ ಬರ್ತಾರೆ ಫೋಟೋ ತೆಗೆದಾಕೊಳ್ಳೋಕ್ಕೆ, ಬಟ್ ಅವ್ರು ಬರ್ತಾರೆ ಪ್ರಾಮಾಣಿಕವಾಗಿ ನಾನು ನೋಡೋಕ್ಕೆ. ಅಂಥವ್ರು ಯಾವತ್ತಿದ್ರೂ ನಾನು ತಲೆ ಬಾಗ್ಬಿಡ್ತೀನಿ.